ನೋಡಿ, ನಾಳೆ ಕಾಂಗ್ರೆಸ್ ವತಿಯಿಂದ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ಧಗೊಳ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪವನ್ನ ಮಾಡಿದ್ದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ. ಈಗ ಅದು ದೃಢ ಆಗಿದೆ ಅಂತೇಳಿ ಎಸ್ಐಟಿ ರಿಪೋರ್ಟ್ ಹೇಳ್ತಾರೆ. ಆಳಂದ ತಾಲೂಕಿನಲ್ಲಿ ವೋಟ್ ಚೋರಿ ಆಗಿರೋದು ದೃಢ ಅಂತೇಳಿ ಬಿಆರ್ ಪಾಟೀಲ್ ಅವರು ಏನು 2023 ಎಲೆಕ್ಷನ್ ನಲ್ಲಿ ಆರೋಪವನ್ನ ಮಾಡಿದ್ರು. ಆ ವಿಚಾರವಾಗಿ ಎಸ್ಐಟಿ ರಿಪೋರ್ಟ್ ಅನ್ನ ಕೊಟ್ಟಿದ್ರು. 2 ವರ್ಷದಲ್ಲಿ ಆಗದ ಬೆಳವಣಿಗೆ ಈಗ ಯಾಕೆ ಅಂತೇಳಿ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಹಾಗೂ ನನ್ನ ತಂದೆಯನ್ನ ಟಾರ್ಗೆಟ್ ಮಾಡಿದ್ದಾರೆ, ಇವತ್ತು ಅಧಿಕಾರಿಗಳನ್ನ ಬಳಸಿಕೊಂಡು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ ಕಲಬುರಗಿಯಲ್ಲಿ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಹೇಳಿಕೆಯನ್ನು ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಈಗ ಅಲ್ಲೇ ಇದ್ದಾರೆ. ಅವರ ಜೊತೆಯಲ್ಲೇ ಹರ್ಷಾನಂದ್ ಗುತ್ತೇದಾರ್ ಅವರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಓಂ ಪ್ರಕಾಶ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿ. ಓವರ್ ಟು ಯು. ನಾಗೇಂದ್ರ ಬಾಬು, ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮತಗಳವು ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಬಿಜೆಪಿಯ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಜೊತೆಗೆ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಸೇರಿ ಒಟ್ಟು 7 ಜನರ ವಿರುದ್ಧ ಇದೀಗ ಚಾರ್ಜ್ ಶೀಟ್ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ನನ್ನ ಜೊತೆ ಈಗ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು 22,000 ಪುಟದ್ದು. ಅದರಲ್ಲಿ ತಾವು, ತಮ್ಮ ಪುತ್ರ ಸೇರಿ ಒಟ್ಟು 7 ಜನರ ವಿರುದ್ಧ ಆರೋಪಿಗಳು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು. ನಿಮ್ಮ ಪಾತ್ರ ಕೂಡ ದೃಢ ಆಗಿದೆ ಅನ್ನುವಂಥದ್ದು, ಏನ್ ಹೇಳ್ತೀರಿ? ಈಗ ವೋಟ್ ಚೋರಿದು ಬಿಆರ್ ಪಾಟೀಲ್ ರೀ ಅನ್ನು ಎತ್ತಿದ್ದಾರೆ, ಅದು ಸುಳ್ಳಿದೆ. ಯಾಕಂದ್ರೆ ವೋಟ್ ಡಿಲೀಟ್ ಮಾಡಬೇಕಾದ್ರೆ ಅಂಗನವಾಡಿಯವರು ತಮ್ಮ ಏರಿಯಾದಲ್ಲಿ ಯಾರು ಊರಲ್ಲಿಲ್ಲ, ಯಾರು ಊರಲ್ಲಿದ್ದಾರೆ ಅದು ರಿಪೋರ್ಟ್ ತಂದು ತಹಶೀಲ್ ಕೊಟ್ಟಾಗ ತಹಶೀಲ್ದಾಗ ಡಿಲೀಟ್ ಆಗಬೇಕು. ನಾವು ಕುಂತ ಕೇಸಿನ ಮಾಡ್ತೇವೆ ಅಂದ್ರೆ ಆಗಲ್ಲ. ಅದು ಸುಳ್ಳ ನಮ್ಮ ಮೇಲೆ ವೋಟ್ ಚೋರಿ ಅಂತ ಹೇಳ್ತಾ ಇದ್ದಾನ. ಇವತ್ತು ಒಂದ್ ವೇಳೆ ವೋಟ್ ಚೋರಿ ನಾವು ಮಾಡಿದ್ರೆ ನಾನು ಆರಿಸ್ಬರ್ಬೇಕಾಗಿತ್ತು. ಬಿಆರ್ ಪಾಟೀಲ್ ಹೆಂಗ್ ಆರಿಸ್ ಬಂದ ಈ ಸಲ? 2.5 ವರ್ಷ ಏನು ವೋಟ್ ಚೋರಿ ಇಲ್ಲ, ಆರಿಸ್ ಬಂದ್ ಬಳಕ. ಈಗ ರಾಹುಲ್ ಗಾಂಧಿ ಅಲ್ಲಿ ವೋಟ್ ಚೋರಿ ಅಂದ ಬಳಕ ಇವತ್ತು ವೋಟ್ ಚೋರಿ ಅಂತ ಕೇಸನ್ನ ಹೇಳ್ತಿದ್ರಿ. 2.5 ವರ್ಷ ಏನ್ ಮಾಡಿದ್ರಿ? ಸುಳ್ಳು. ಹಿಂದೆ 23 ಮರ್ಡರ್ ಕೇಸ್ನು ನಾನು ಮೇಲೆ ಹಾಕಿದ. ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟ್ ನ್ಯಾಯ ಕೊಟ್ಟದ. ಇದನ್ನು ಕೋರ್ಟಿಗೆ ಹೋಗ್ತೇವೆ, ಕೋರ್ಟ್ ನ್ಯಾಯ ಕೇಳ್ತೇವೆ ನಾವು ಇವತ್ತು. ಅಲ್ಲ, ಈ ವೋಟ್ ಚೋರಿ ಪ್ರಕರಣದ ಏನ್ ತನಿಖೆ ನಡೆಸ್ತು ಎಸ್ಐಟಿ, ಸೊ ತನಿಖೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಲ್ಯಾಪ್ಟಾಪ್ ಸಿಕ್ಕಿರುವಂತದ್ದು, ಅದರಲ್ಲಿ ತಾವು ಹಣ ಸಂದಾಯ ಮಾಡಿರುವಂತದ್ದು, ಅಂದ್ರೆ ಕಾಲ್ ಸೆಂಟರ್ ಮುಖಾಂತರ ವೋಟ್ ಡಿಲೀಟ್ಗೆ ಹಣ ಸಂದಾಯ ಮಾಡಿರುವಂತದ್ದು. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಒಬ್ಬ ಪಾಷಾ ಅನ್ನುವಂತ ವ್ಯಕ್ತಿಗೆ ಒಂದು ಓಟಿಪಿಗೆ 10 ರೂಪಾಯಿ ಅಂತೆ ಹಣ ಸಂದಾಯ ಮಾಡಿದ್ರಿ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿರುವುದು. ನಮ್ಗೆ ಏನು ಗೊತ್ತಿಲ್ರಿ ಅದು. ಏನೋ ನಾವು OTP ಕೊಟ್ಟಿಲ್ಲ, 10,000 ರೂಪಾಯಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸುಳ್ಳೆ ನಮ್ಮ ಮೇಲೆ ಅದೆಲ್ಲ ಅಪವಾದ ಹೊರಡ್ತಾ ಇದ್ದಾನೆ. ಅದು ಸುಳ್ಳಿದೆ ಇವತ್ತು. ಈಗ ಈ ಹಿಂದೆ ಎಸ್ಐಟಿ ಅಧಿಕಾರಿಗಳು ಕಲಬುರಗಿ ನಗರದ ಮನೆ ಮೇಲೂ ಕೂಡ, ಅಂದ್ರೆ ಹರ್ಷಾನಂದ ಗುತ್ತೇದಾರ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ರು, ನಿಮ್ಮ ಮನೆ ಮೇಲೂ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಗಳು, ಲ್ಯಾಪ್ಟಾಪ್ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಅದೆಲ್ಲ ಅಂಶಗಳು ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈಗ ಲ್ಯಾಪ್ಟಾಪ್ ದಲ್ಲಿ ಏನಾರ ನಿಜ ತಂದ್ರೂ ನಾವು ಸಜಾ ಭೋಗಿಸ್ತೇವೆ. ಈಗ ನಮ್ಮ ಮನೆಯಲ್ಲೂ ಕೂಡ ಇವತ್ತ ನಮ್ಮ ಮನೆ ಹುಡುಗ ಕ್ಲೀನ್ ಮಾಡಕ್ ಹೇಳಿದೆ, ಕ್ಲೀನ್ ಮಾಡಿದ್ದಾರೆ. ಅವು ನಮ್ಮಲ್ಲಿ ವೋಟರ್ ಲಿಸ್ಟ್ ಇರ್ತವೆ. 4 ಸಲ MLA ಇದ್ದೇವೆ ಮತ್ತು ವೋಟರ್ ಲಿಸ್ಟ್ ಇರ್ತವೆ. ಅವು 7 ನಂಬರ್ ಫಾರಂ ತುಂಬಿ ತಹಶೀಲ್ ಕೊಟ್ಟಾಗ ತಹಶೀಲ್ದಾಗ ಆಗ್ಬೇಕು. ಅದು ನಾವು ಕೂತು ಮಾಡ್ತೇವೆ ಅಂದ್ರೆ ಆಗಲ್ಲ. ಹಿಂದೆ ಮೊನ್ನೆ 272 ಬುದ್ಧಿಜೀವಿಗಳು ಇವತ್ತು ರಾಹುಲ್ ಗಾಂಧಿಗೆ ಲೆಟರ್ ಬರೆದಿದ್ರು, ವೋಟ್ ಚೋರಿ ಮಾಡ್ಲಿಕ್ಕೆ ಬರಲ್ಲ, ಆಗಿಲ್ಲ ತನ್ನ ಕೇಸಿಂದ. ಇವತ್ತು BR ಪಾಟೀಲ್ ನಮ್ಮ ತಾಲೂಕಕ್ಕೆ ಬರ್ರಿ ನಾವು ತೋರಿಸ್ತೀನಿ ತಂದು ಅವ್ರಿಗೆ ಸವಾಲು ಮಾಡ್ತಾರೆ. ಆಮೇಲೆ ನೀವು ಪತ್ರಕರ್ತರು ಕೇಳ್ತೀರಿ, ಆಯ್ತು ಇದ್ರದ್ದಾಯ್ತು, ಈ ರಾಜ್ಯದ ಏನು ಈಗ ನಡೆದಿದೆ DKದು ಅವ್ರದ್ದು, ನೀವು ಏನು ಅಂತಂದು ಕೇಳಿದ್ರೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ಯಾಕಂದ್ರೆ ಇಷ್ಟು ದಿವಸ ಎಲ್ಲ ಸಿದ್ದರಾಮಯ್ಯ ಆಪ್ತ ಅಂತೇಳಿ ಸಿದ್ದರಾಮಯ್ಯ ಬಗ್ಗೆ ಕೆಲವು ಸಚಿವರು ಹೇಳಗತ್ತಾರೆ, ಸಿದ್ದರಾಮಯ್ಯನೇ 5 ವರ್ಷ ಅಂತೇಳಿ. BR ಪಾಟೀಲ್ ಸ್ಟೇಟ್ಮೆಂಟ್ ಏನೂ ಇಲ್ಲ. ಸುಳ್ಳು 2 ಕಡೆ ಕೈ ಇಟ್ಟಾರ ಅವರು. ಮಿನಿಸ್ಟರ್ ಆಗ್ಬೇಕಂಬುದೇ ಒಂದು ಉದ್ದೇಶ. ಅವರು ಹೆಂಗಾರ ಮಾಡಿ ರಾಹುಲ್ ಗಾಂಧಿ ಸಮೀಪ ಮಾಡ್ಕೊಂಡು ಆಗ್ಬೇಕಂತಾರ, ಇಲ್ಲಿ ಅವ್ರು ಮಾಡಿಲ್ಲ.
ಈಗ 2023 ಆಗಿರುವಂತ ಕೇಸ್ ಅಂದ್ರೆ 5,994 ವೋಟ್ ಡಿಲೀಟಿಂಗ್ ಪ್ರಪೋಸಲ್ ಹೋಗಿದೆ ಅನ್ನುವಂಥದ್ದು. SIT ಫಾರ್ಮ್ ಆಗಿರುವಂತದ್ದು ಈಗ ಯಾಕೆ ಅಂತ ಅನ್ಸುತ್ತೆ? ಸರ್ಕಾರ ಅವ್ರದಿದೆ, ಇವತ್ತು SIT ಸರ್ಕಾರ ಹೇಳ್ದಂಗೆ ಕೇಳ್ತದೆ. ಮೊನ್ನೆ ನಮಗ್ ಕರೆದಿದ್ರು ಎಲ್ಲ ಸ್ಟೇಟ್ಮೆಂಟ್ ತೋಳಸಲಕ್ಕ, ನಾವು ಹೇಳಿ ಬಂದಿದ್ದೇವೆ ನಮ್ದು ಏನ್ ಗುರ್ತಿಲ್ಲ, ಅದ್ರ ಪಾತ್ರ ಇಲ್ಲ ಅಂತ ಹೇಳಿ. ಅವರು ಈಗ ಅವ್ರು ಹೇಳ್ದಂಗ ಚಾರ್ಜ್ ಶೀಟ್ ಹಾಕಿದ್ದಾರೆ, ಕೋರ್ಟ್ ಅಲ್ಲಿ ಹೋಗಿ ಕೇಸ ನಾವು ನ್ಯಾಯ ಕೇಳ್ತೇವೆ. ಸೊ ಸರ್ಕಾರ ಹೇಳಿದಾಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ವಿನ ನಾವು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದೇವೆ. ನಾವು ಓಟ್ ಚೋರಿ ಮಾಡಿಲ್ಲ, ನಮ್ಗೆ ಸಂಬಂಧ ಇಲ್ಲ, ಇಲ್ದ್ರ ನಾವೇ ಆರಿಸ್ ಬರ್ತಿದ್ದೇವೆ, ಅವ ಹೆಂಗ ಆರಿಸ್ ಬರ್ತಾನ ಅಂತ ಕೇಳಿದೇವ್ ನಾವು. ಸೊ ಓವರಾಲ್ ಆಗಿ ಇಡೀ ವೋಟ್ ಚೋರಿ ಯತ್ನ ಪ್ರಕರಣ ಇವತ್ತು SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು, ಎಲ್ಲದ್ರ ಬಗ್ಗೆ ಕೊನೆಯದಾಗಿ ಏನ್ ರಿಯಾಕ್ಷನ್ ಐತ್ರಿ? ಏನಿಲ್ಲ, BR ಪಾಟೀಲ್ದು ಉದ್ದೇಶ ಏನಂತಂದ್ರೆ ಮುಂದೆ ನಾನು ಆರಿಸಿ ಬರೋದಿಲ್ಲ, ನಂದು ಇಲ್ಲೆಲ್ಲ ಕಡಿಮೆ ಆಗಿದೆ, ಇವ್ರು ನಿಂದ್ರಲಾರ್ದಂಗ್ ಮಾಡ್ಬೇಕಂಬುದೇ ಒಂದು ಉದ್ದೇಶ, ಒಂದು ಮತ್ತೊಂದು ಏನಿಲ್ಲ. ಮುಂದಿನ ಗುರ್ತಾಗ್ಯದ ಅವನಿಗೆ ನಾವು ಆರಿಸಿ ಬರ್ಲತ್ತಂದ ಕೇಸಿಂದ ನಮ್ಮ ಮೇಲೆ ಅಪೋದನೆ, ನನಗ ನನ್ನ ಮಗನಿಗೆ ಇಬ್ಬರಿಗೆ ನಿಲ್ಲಕ್ ಬರ್ಲಾರ್ದಂಗ್ ಮಾಡ್ಬೇಕಂಬುದೇ ಉದ್ದೇಶ ಅವ್ರದ್ದು. ಸೊ ಇದಿಷ್ಟು ನಾಗೇಂದ್ರ ಬಾಬು ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರು ಹೇಳ್ತಾ ಇರುವಂತಹ ವಿಚಾರ. ಒಂದಂತೂ ಸ್ಪಷ್ಟ, ನ್ಯಾಯಾಲಯದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಂದ್ರೆ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಸರ್ಕಾರ ಹೇಳಿರುವಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಅನ್ನುವಂಥ ವಿಚಾರ ಕೂಡ ಹೇಳಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾಳೆ ಕಾಂಗ್ರೆಸ್ ವತಿಯಿಂದ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ಧಗೊಳ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪವನ್ನ ಮಾಡಿದ್ದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ. ಈಗ ಅದು ದೃಢ ಆಗಿದೆ ಅಂತೇಳಿ SIT ರಿಪೋರ್ಟ್ ಹೇಳ್ತಾರೆ. ಆಳಂದ ತಾಲೂಕಿನಲ್ಲಿ ವೋಟ್ ಚೋರಿ ಆಗಿರೋದು ದೃಢ ಅಂತೇಳಿ BR ಪಾಟೀಲ್ ಅವರು ಏನು 2023 ಎಲೆಕ್ಷನ್ ನಲ್ಲಿ ಆರೋಪವನ್ನ ಮಾಡಿದ್ರು, ಆ ವಿಚಾರವಾಗಿ SIT ರಿಪೋರ್ಟ್ ಅನ್ನ ಕೊಟ್ಟಿದ್ರು. 2 ವರ್ಷದಲ್ಲಿ ಆಗದ ಬೆಳವಣಿಗೆ ಈಗ ಯಾಕೆ ಅಂತೇಳಿ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ನನ್ನ ಹಾಗೂ ನನ್ನ ತಂದೆಯನ್ನ ಟಾರ್ಗೆಟ್ ಮಾಡಿದ್ದಾರೆ, ಇವತ್ತು ಅಧಿಕಾರಿಗಳನ್ನ ಬಳಸಿಕೊಂಡು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಅಂತೇಳಿ ಕಲಬುರಗಿಯಲ್ಲಿ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಹೇಳಿಕೆಯನ್ನು ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಈಗ ಅಲ್ಲೇ ಇದ್ದಾರೆ. ಅವರ ಜೊತೆಯಲ್ಲೇ ಹರ್ಷಾನಂದ್ ಗುತ್ತೇದಾರ್ ಅವರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಓಂ ಪ್ರಕಾಶ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿ. ಓವರ್ ಟು ಯು. ನಾಗೇಂದ್ರ ಬಾಬು, ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮತಗಳವು ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಬಿಜೆಪಿಯ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಜೊತೆಗೆ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಸೇರಿ ಒಟ್ಟು 7 ಜನರ ವಿರುದ್ಧ ಇದೀಗ ಚಾರ್ಜ್ ಶೀಟ್ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ನನ್ನ ಜೊತೆ ಈಗ ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು 22,000 ಪುಟದ್ದು. ಅದರಲ್ಲಿ ತಾವು, ತಮ್ಮ ಪುತ್ರ ಸೇರಿ ಒಟ್ಟು 7 ಜನರ ವಿರುದ್ಧ ಆರೋಪಿಗಳು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು. ನಿಮ್ಮ ಪಾತ್ರ ಕೂಡ ದೃಢ ಆಗಿದೆ ಅನ್ನುವಂಥದ್ದು, ಏನ್ ಹೇಳ್ತೀರಿ? ಈಗ ವೋಟ್ ಚೋರಿದು BR ಪಾಟೀಲ್ ರೀ ಅನ್ನು ಎತ್ತಿದ್ದಾರೆ, ಅದು ಸುಳ್ಳಿದೆ. ಯಾಕಂದ್ರೆ ವೋಟ್ ಡಿಲೀಟ್ ಮಾಡಬೇಕಾದ್ರೆ ಅಂಗನವಾಡಿಯವರು ತಮ್ಮ ಏರಿಯಾದಲ್ಲಿ ಯಾರು ಊರಲ್ಲಿಲ್ಲ, ಯಾರು ಊರಲ್ಲಿ ಇದ್ದಾರ ಅದು ರಿಪೋರ್ಟ್ ತಂದು ತಹಶೀಲ್ ಕೊಟ್ಟಾಗ ತಹಶೀಲ್ದಾಗ ಡಿಲೀಟ್ ಆಗಬೇಕು. ನಾವು ಕುಂತ್ ಕೇಸನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಅದು ಸುಳ್ಳು. ನಮ್ಮ ಮೇಲೆ ವೋಟ್ ಚೋರಿ ಅಂತ ಹೇಳ್ತಾ ಇದ್ದಾನ. ಇವತ್ತು ಒಂದ್ ವೇಳೆ ವೋಟ್ ಚೋರಿ ನಾವು ಮಾಡಿದ್ರೆ ನಾನು ಆರಿಸ್ ಬರ್ಬೇಕಾಗಿತ್ತು. BR ಪಾಟೀಲ್ ಹೆಂಗ ಆರಿಸ್ ಬಂದ ಈ ಸಲ? 2.5 ವರ್ಷ ಏನು ವೋಟ್ ಚೋರಿ ಇಲ್ಲ, ಆರಿಸ್ ಬಂದ್ ಬಳಕ. ಈಗ ರಾಹುಲ್ ಗಾಂಧಿ ಅಲ್ಲಿ ವೋಟ್ ಚೋರಿ ಅಂದ ಬಳಕ ಇವತ್ತು ವೋಟ್ ಚೋರಿ ಅಂತ ಕೇಸನ್ ಹೇಳ್ತಿದ್ರಿ. 2.5 ವರ್ಷ ಏನ್ ಮಾಡಿದ್ರಿ? ಸುಳ್ಳು. ಹಿಂದೆ 23 ಮರ್ಡರ್ ಕೇಸ್ನು ನಾನು ಮೇಲೆ ಹಾಕಿದ. ಕೋರ್ಟಿಗೆ ಹೋಗಿದ್ದೇವೆ, ಕೋರ್ಟ್ ನ್ಯಾಯ ಕೊಟ್ಟದ. ಇದನ್ನು ಕೋರ್ಟಿಗೆ ಹೋಗ್ತೇವೆ, ಕೋರ್ಟ್ ನ್ಯಾಯ ಕೇಳ್ತೇವೆ ನಾವು ಇವತ್ತು.
ಅಲ್ಲ, ಈ ವೋಟ್ ಚೋರಿ ಪ್ರಕರಣದ ಏನ್ ತನಿಖೆ ನಡೆಸ್ತು SIT, ಸೊ ತನಿಖೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಲ್ಯಾಪ್ಟಾಪ್ ಸಿಕ್ಕಿರುವಂತದ್ದು, ಅದರಲ್ಲಿ ತಾವು ಹಣ ಸಂದಾಯ ಮಾಡಿರುವಂತದ್ದು, ಅಂದ್ರೆ ಕಾಲ್ ಸೆಂಟರ್ ಮುಖಾಂತರ ವೋಟ್ ಡಿಲೀಟ್ಗೆ ಹಣ ಸಂದಾಯ ಮಾಡಿರುವಂತದ್ದು. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಒಬ್ಬ ಪಾಷಾ ಅನ್ನುವಂತ ವ್ಯಕ್ತಿಗೆ ಒಂದು OTPಗೆ 10 ರೂಪಾಯಿ ಅಂತೆ ಹಣ ಸಂದಾಯ ಮಾಡಿದ್ರಿ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿರುವುದು. ನಮ್ಗೆ ಏನು ಗೊತ್ತಿಲ್ರಿ, ಅದು ಏನೋ ನಾವು OTP ಕೊಟ್ಟಿಲ್ಲ, 10,000 ರೂಪಾಯಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಸುಳ್ಳೆ ನಮ್ಮ ಮೇಲೆ ಅದೆಲ್ಲ ಅಪವಾದ ಹೊರಡ್ತಾ ಇದ್ದಾನೆ. ಅದು ಸುಳ್ಳಿದೆ ಇವತ್ತು. ಈಗ ಈ ಹಿಂದೆ SIT ಅಧಿಕಾರಿಗಳು ಕಲಬುರಗಿ ನಗರದ ಮನೆ ಮೇಲೂ ಕೂಡ, ಅಂದ್ರೆ ಹರ್ಷಾನಂದ ಗುತ್ತೇದಾರ್ ಅವ್ರ ಮನೆ ಮೇಲೆ ದಾಳಿ ಮಾಡಿದ್ರು, ನಿಮ್ಮ ಮನೆ ಮೇಲೂ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿಗಳು, ಲ್ಯಾಪ್ಟಾಪ್ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಅದೆಲ್ಲ ಅಂಶಗಳು SIT ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಈಗ ಲ್ಯಾಪ್ಟಾಪ್ ದಲ್ಲಿ ಏನಾರ ನಿಜ ತಂದ್ರೂ ನಾವು ಸಜಾ ಭೋಗಿಸ್ತೇವೆ. ಈ ನಮ್ಮ ಮನೆಯಲ್ಲೂ ಕೂಡ ಇವತ್ತ ನಮ್ಮ ಮನೆ ಹುಡುಗಗೆ ಕ್ಲೀನ್ ಮಾಡಕ್ ಹೇಳಿದೆ, ಕ್ಲೀನ್ ಮಾಡಿದ್ದಾರೆ. ಅವು ನಮ್ಮಲ್ಲಿ ವೋಟರ್ ಲಿಸ್ಟ್ ಇರ್ತವೆ, 4 ಸಲ MLA ಇದ್ದೇವೆ ಮತ್ತು ವೋಟರ್ ಲಿಸ್ಟ್ ಇರ್ತವೆ. ಅವು 7 ನಂಬರ್ ಫಾರಂ ತುಂಬಿ ತಹಶೀಲ್ ಕೊಟ್ಟಾಗ ತಹಶೀಲ್ದಾಗ ಆಗ್ಬೇಕು. ಅದು ನಾವು ಕೂತು ಮಾಡ್ತೇವೆ ಅಂದ್ರೆ ಆಗಲ್ಲ. ಹಿಂದೆ ಮೊನ್ನೆ 272 ಬುದ್ಧಿಜೀವಿಗಳು ಇವತ್ತು ರಾಹುಲ್ ಗಾಂಧಿಗೆ ಲೆಟರ್ ಬರೆದಿದ್ರು, ವೋಟ್ ಚೋರಿ ಮಾಡ್ಲಿಕ್ಕೆ ಬರಲ್ಲ, ಆಗಿಲ್ಲ ತನ್ನ ಕೇಸಿಂದ. ಇವತ್ತು BR ಪಾಟೀಲ್ ನಮ್ಮ ತಾಲೂಕಕ್ಕೆ ಬರ್ರಿ, ನಾ ತೋರಿಸ್ತೀನಿ ತಂದು ಅವ್ರಿಗೆ ಸವಾಲು ಮಾಡ್ತಾರೆ. ಆಮೇಲೆ ನೀವು ಪತ್ರಕರ್ತರು ಕೇಳ್ತೀರಿ, ಆಯ್ತು ಇದ್ರದ್ದಾಯ್ತು, ಈ ರಾಜ್ಯದ ಏನು ಈಗ ನಡೆದಿದೆ DKದು ಅವ್ರದ್ದು, ನೀವು ಏನು ಅಂತಂದು ಕೇಳಿದ್ರೆ ಅದ್ರ ಬಗ್ಗೆ ಏನು ಹೇಳಿಲ್ಲ. ಯಾಕಂದ್ರೆ ಈ ದಿವಸ ಎಲ್ಲ ಸಿದ್ದರಾಮಯ್ಯ ಆಪ್ತ ಅಂತೇಳಿ ಸಿದ್ದರಾಮಯ್ಯ ಬಗ್ಗೆ ಕೆಲವು ಸಚಿವರು ಹೇಳಗತ್ತಾರೆ, ಸಿದ್ದರಾಮಯ್ಯನೇ 5 ವರ್ಷ ಅಂತೇಳಿ. BR ಪಾಟೀಲ್ ಸ್ಟೇಟ್ಮೆಂಟ್ ಏನೂ ಇಲ್ಲ. ಸುಳ್ಳು 2 ಕಡೆ ಕೈ ಇಟ್ಟಾರ ಅವರು. ಮಿನಿಸ್ಟರ್ ಆಗ್ಬೇಕಂಬುದೇ ಒಂದು ಉದ್ದೇಶ. ಅವರು ಹೆಂಗಾರ ಮಾಡಿ ರಾಹುಲ್ ಗಾಂಧಿ ಸಮೀಪ ಮಾಡ್ಕೊಂಡು ಆಗ್ಬೇಕತ್ತಾರ, ಇಲ್ಲಿ ಅವ್ರು ಮಾಡಿಲ್ಲ. ಈಗ 2023 ಆಗಿರುವಂತ ಕೇಸ್ ಅಂದ್ರೆ 5,994 ವೋಟ್ ಡಿಲೀಟ್ ಪ್ರಪೋಸಲ್ ಹೋಗಿದೆ ಅನ್ನುವಂಥದ್ದು. SIT ಫಾರ್ಮ್ ಆಗಿರುವಂತದ್ದು ಈಗ ಯಾಕೆ ಅಂತ ಅನ್ಸುತ್ತೆ. ಸರ್ಕಾರ ಅವ್ರದಿದೆ, ಇವತ್ತು SIT ಸರ್ಕಾರ ಹೇಳ್ದಂಗೆ ಕೇಳ್ತದೆ. ಮೊನ್ನೆ ನಮ್ಗೆ ಕರೆದಿದ್ರು ಎಲ್ಲ ಸ್ಟೇಟ್ಮೆಂಟ್ ತೋಳಿಸಲಿಕ್ಕೆ. ನಾವು ಹೇಳಿ ಬಂದಿದ್ದೇವೆ, ನಮ್ದು ಏನು ಗುರ್ತಿಲ್ಲ, ಅದ್ರ ಪಾತ್ರ ಇಲ್ಲ ಅಂತ ಹೇಳಿ. ಅವರು ಮತ್ತೆ ಈಗ ಅವ್ರು ಹೇಳ್ದಂಗ ಚಾರ್ಜ್ ಶೀಟ್ ಹಾಕಿದ್ದಾರೆ. ಕೋರ್ಟ್ ಅಲ್ಲಿ ಹೋಗಿ ನಾವು ನ್ಯಾಯ ಕೇಳ್ತೇವೆ. ಸೊ ಸರ್ಕಾರ ಹೇಳಿದಾಗೆ ಚಾರ್ಜ್ ಶೀಟ್ ಹಾಕಿದ್ದಾರೆ ವಿನ ನಾವು ಸ್ಟೇಟ್ಮೆಂಟ್ ನಮ್ಗೆ ಕೊಟ್ಟಿದ್ದೇವೆ. ನಾವು ವೋಟ್ ಚೋರಿ ಮಾಡಿಲ್ಲ, ನಮ್ಗೆ ಸಂಬಂಧ ಇಲ್ಲ, ಇಲ್ಲದ್ರೆ ನಾವೇ ಆರಿಸ್ಬರ್ತಿದ್ದೇವೆ, ಅವ ಹೆಂಗ ಆರಿಸ್ಬರ್ತಾನ ಅಂತ ಕೇಳಿದೇವ್ ನಾವು. ಸೊ ಓವರಾಲ್ ಆಗಿ ಇಡೀ ವೋಟ್ ಚೋರಿ ಯತ್ನ ಪ್ರಕರಣ ಇವತ್ತು SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತದ್ದು, ಎಲ್ಲದ್ರ ಬಗ್ಗೆ ಕೊನೆಯದಾಗಿ ಏನ್ ರಿಯಾಕ್ಷನ್ ಐತ್ರಿ? ಏನಿಲ್ಲ, BR ಪಾಟೀಲ್ದು ಉದ್ದೇಶ ಏನತ್ತಂದ್ರೆ, ಮುಂದೆ ನಾನು ಆರಿಸಿ ಬರೋದಿಲ್ಲ, ನಂದು ಇಲ್ಲೆಲ್ಲ ಕಡಿಮೆ ಆಗಿದೆ, ಇವ್ರು ನಿಂದ್ರಲಾರ್ದಂಗ್ ಮಾಡ್ಬೇಕಂಬುದೇ ಒಂದು ಉದ್ದೇಶ, ಒಂದು ಮತ್ತೊಂದೇನಿಲ್ಲ. ಮುಂದಿನ ಗುರ್ತಾಗ್ಯದ ಅವನಿಗೆ, ನಾವು ಆರಿಸಿ ಬರ್ಲತ್ತಂದ ಕೇಸಿಂದ. ನಮ್ಮ ಮೇಲೆ ಅಪವಾದನೆ, ನನ್ನ ಮಗನಿಗೆ ಇಬ್ಬರಿಗೆ ನಿಲ್ಲಕ್ ಬರ್ಲಾರ್ದಂಗ್ ಮಾಡ್ಬೇಕಂಬುದೇ ಉದ್ದೇಶ ಅವ್ರದ್ದು. ಸೊ ಇದಿಷ್ಟು ನಾಗೇಂದ್ರ ಬಾಬು ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರು ಹೇಳ್ತಾ ಇರುವಂತಹ ವಿಚಾರ. ಒಂದಂತೂ ಸ್ಪಷ್ಟ, ನ್ಯಾಯಾಲಯದಲ್ಲಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಂದ್ರೆ ಯಾವುದೇ ರೀತಿಯಾದಂತಹ ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ SIT ಅಧಿಕಾರಿಗಳು ಸರ್ಕಾರ ಹೇಳಿರುವಂತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ ಅನ್ನುವಂಥ ವಿಚಾರ ಕೂಡ ಹೇಳಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ.